ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಕೈಕಾಲು ಸ್ಟ್ರೈಟ್ ಬಿಡಿ. ಯಾರ್ಯಾರು ದೃಷ್ಟಿ ಹಾಕಿದ್ದಾರೆ, ಯಾರ್ಯಾರು ಕೆಟ್ಟದ್ದು ಬಯಸಿದ್ದಾರೆ ಎಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗಲಿ. ಎಲ್ಲ ಚೆನ್ನಾಗಿರಿ. ಎಲ್ಲರಿಗೂ ತಿಂಡಿ ಆಯಿತು ಅನ್ಕೋತೀನಿ. ಎಲ್ಲರೂ ಹ್ಯಾಪಿಯಾಗಿ ಚೆನ್ನಾಗಿರಿ. ಇವತ್ತು ಶನಿವಾರ, ಹನುಮಂತನ ದಿನ, ಶನಿ ಮಹಾತ್ಮನ ದಿನ. ಎಲ್ಲರಿಗೂ ಒಳ್ಳೇದು ಮಾಡಲಿ ಹನುಮಂತ, ಶನಿ ಮಹಾತ್ಮ ಎಲ್ಲ. ಇವತ್ತು ಹನುಮಾನ ಏನು ಕಾರ್ಡ್ ಕೊಡ್ತಾರೆ ಅಂತ ನೋಡೋಣ. ನೀವು ಇಷ್ಟು ದಿನ ಪಟ್ಟಿರೋ ಕಷ್ಟ ದುಃಖ ಎಲ್ಲ ಇವತ್ತಿಗೆ ಎಂಡ್ ಆಯಿತು, ಲಾಸ್ಟ್ ಆಯಿತು. ನಿಮಗೆ ಎಲ್ಲರೂ ಹೊರಗಡೆಯವರು, ಮನೆ ಒಳಗಡೆಯವರು ಎಲ್ಲ ಸೇರಿ ತುಂಬ ಚಿತ್ರಹಿಂಸೆ ಕೊಟ್ಟು ಭಾರಿ ಮೆಂಟಲ್ ಟೆನ್ಷನ್ ಎಲ್ಲ ಕೊಟ್ಟಿದ್ದಾರೆ, ಫಿಸಿಕಲ್ ಟೆನ್ಷನ್ನು ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಆದರೆ ಅದು ಇವತ್ತೇ ಎಂಡ್ ಆಗುತ್ತೆ, ಇವಾಗಲೇ ಫಿನಿಶ್ ಆಗುತ್ತೆ. ಅವರೆಲ್ಲ ನಿಮ್ಮಿಂದ ದೂರ ಆಗ್ತಾರೆ. ಆಮೇಲೆ ತುಂಬ ವರ್ಷಾಗಿ ಅಂದರೆ ತುಂಬ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಎಲ್ಲ ಬೈಯೋದು, ಹೊಡೆಯೋದು ಅಥವಾ ಮೆಂಟಲ್ ಟೆನ್ಷನ್ ಕೊಡೋದು ಎಲ್ಲ ಮಾಡಿದ್ದಾರೆ. ಅದರಿಂದ ಅದೆಲ್ಲ ಇಲ್ಲಿಗೆ ಮುಗೀತು. ನಿಮ್ಮ ತಲೆಯಿಂದ ಅದನ್ನ ಕಿತ್ತಾಕಿ ನೀವು ಅವ್ರನ್ನ ಸೋಲಿಸ್ತೀರ, ಡಿಫೀಟ್ ಮಾಡ್ತೀರ. ಅವರು ಫೇಲ್ಯೂರ್ ಆಗ್ತಾರೆ. ನಿಮ್ಮನ್ನ ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಟ್ಟು ಅವರು ಫೇಲ್ಯೂರ್ ಆಗ್ತಾರೆ. ಆಮೇಲೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ದಾರೆ ನಿಮ್ಮ ಜೊತೆ. ಎಲ್ಲ ಹೋಪ್ಲೆಸ್ಸು ಅವರೆಲ್ಲ. ಅದರಿಂದ ಅವ್ರ ಸಹವಾಸ ಬಿಟ್ಬಿಡಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನೋಡಿ, ಇದು 10ನೇ ನಂಬರು ಕಾರ್ಡು, ಅಂದರೆ ಸೂರ್ಯನ ಕಾರ್ಡು. ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಯಾವ ಥರ ಏನಾರು ಆಗ್ಬೋದು, ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ನಿಮ್ಗೇನು ಬೇಕೋ ಅದು ದೇವ್ರ ಹತ್ರ ಕೇಳ್ಕೊಳ್ಳಿ. ಅದು ನಿಮಗೆ ಕಂಪ್ಲೀಟ್ ಆಗುತ್ತೆ. ನಿಜವಾಗ್ಲೂ ಅದು ನಿಮಗೆ ಒಳ್ಳೇದು ಮಾಡುತ್ತೆ. ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ನಿಮಗೆ ಸಿಗುತ್ತೆ. ತುಂಬಾ ಮಾಡ್ಕೊಬಿಡಿ, ಅದು ಒಂದು ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನೀವು ಫುಲ್ಲು ಸ್ಟೇಬಲ್ ಆಗ್ತೀರಾ. ಫೌಂಡೇಶನ್ಸು ಕ್ರಿಯೇಟ್ ಮಾಡ್ತೀರಾ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರುತ್ತೆ, ಬೇರೆಯವ್ರ ಮೇಲೆ ನಿಮ್ಮ ಕಂಟ್ರೋಲ್ ಇರುತ್ತೆ. ಒಂದು ಆರ್ಗನೈಸೇಷನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಆ ಥರ ನೀವು ಆಗ್ತೀರಾ. ಕ್ವೀನ್ ಆಫ್ ವ್ಯಾಂಡ್ಸ್ ನೋಡಿ. ಯು ಕ್ಯಾನ್ ಆಲ್ವೇಸ್ ಕಾಲ್ ಆನ್ ಯುವರ್ ನ್ಯಾಚುರಲ್ ಕಾನ್ಫಿಡೆನ್ಸ್. ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನೀವು ಎಲ್ಲರೂ ಕರಿತೀರಾ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀರಾ, ಎಲ್ಲ ಮಾಡ್ತೀರಾ. ಫುಲ್ ಪ್ಯಾಷನ್ ಆಗಿರ್ತೀರ. ಆಮೇಲೆ ಫೋರ್ಸ್ ಜೊತೆ ಸ್ಟಡಿಯಾಗಿರ್ತೀರ, ಇಂಡಿಪೆಂಡೆಂಟ್ ಆಗಿರ್ತೀರ ಅವ್ರನ್ನೆಲ್ಲ ಬಿಟ್ಟರೆ. ಇದು 4ನೇ ನಂಬರ್ದು ಕಾರ್ಡು, ರಾಹು ಕಾರ್ಡು. ರಾಹುದೊಂಚೂರು ರೆಮಿಡಿ ಮಾಡ್ಕೊಳ್ಳಿ, ಆಯಿತಾ? ತುಂಬ ಚೆನ್ನಾಗಿರ್ತೀರ. ಇಷ್ಟು ದಿನ ಅನುಭವಿಸಿರೋದೆಲ್ಲ ಯಾರ್ಯಾರೋ ನಿಮಗೆ ಏನೇನೋ ಮಾಡಿ ದೃಷ್ಟಿ ಹಾಕಿ ಇದೆಲ್ಲ ಮಾಡಿ ಮಾಟ ಗೀಟ ಮಾತ್ರ ಎಲ್ಲ ಮಾಡಿ ನಿಮ್ಮನ್ನ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತುಂಬ ಕಷ್ಟ ಕೊಟ್ಟಿರ್ತಾರೆ. ಅದೆಲ್ಲ ಇನ್ನು ಎಂಡ್. ಹನುಮಾನ ಕಾಪಾಡೋಕ್ಕೆ ಬಂದಿದ್ದಾನೆ, ರೆಡಿಯಾಗಿ ನಿಂತಿದ್ದಾನೆ. ಇವತ್ತೇ ಲಾಸ್ಟ್. ಇನ್ಮೇಲೆ ನೀವು ಎಲ್ಲರೂ ತುಂಬ ಚೆನ್ನಾಗಿರ್ತೀರ. ಯಾರ್ಯಾರು ನಿಮಗೆ ಏನೇನು ಮಾಡ್ತಾರೆ ಎಲ್ಲ ಅವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ. ಅವ್ರಿಗೆ ವಾಪಸ್ ಹೋಗಿ ಅವರೇ ಅನುಭವಿಸ್ತಾರೆ. ನಿಮಗೆ ಕೈಕಾಲು ಬಿದ್ದೋಗಂಗೆ ಅಂತ ಮಾಡಿದರೆ ಅವ್ರಿಗೆ ಕೈಕಾಲು ಬಿದ್ದೋಗುತ್ತೆ. ಆ ಥರ ಎಲ್ಲ ಆಗುತ್ತೆ. ಅದರಿಂದ ನೀವಂತೂ ಯಾರಿಗೂ ಕೆಟ್ಟದ್ದು ಮಾಡಬೇಡಿ. ನೀವು ಒಳ್ಳೆಯವರು ಅಂತ ನನಗೂ ಗೊತ್ತು. ಆದರೆ ಮನಸ್ಸಲ್ಲೂ ಕೆಟ್ಟದ್ದು ಬಯಸಬೇಡಿ. ಆವಾಗ ನೀವು ಚೆನ್ನಾಗಿರ್ತೀರ. ಅವ್ರು ಏನಾರು ಆಗಲಿ, ಅವ್ರ ಬಗ್ಗೆ ಯೋಚನೆ ಬೇಡ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲರೂ ಚೆನ್ನಾಗಿರಿಯಪ್ಪ. ಚೆನ್ನಾಗಿ ಯೋಚನೆ ಮಾಡಿ, ಒಳ್ಳೊಳ್ಳೆ ಯೋಚನೆ ಮಾಡಿಕೊಂಡು ಒಳ್ಳೊಳ್ಳೆ ಕಡೆ ಓಡಾಡಿಕೊಂಡು ಚೆನ್ನಾಗಿ ನಗ್ತಾ ಚೆನ್ನಾಗಿರಿ. ನನ್ನ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಏನೋ ಮಾಡ್ತಾಯಿಲ್ಲ, ನಾವೇನೋ ಕಷ್ಟಪಟ್ಕೊಂಡೇನೋ ಹೇಳ್ತೀವಿ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಇದು ನಾನು ಹೇಳೋದಲ್ಲ, ದೇವರು ಹೇಳಿಸೋದು. ದಯವಿಟ್ಟು ಅದಕ್ಕೊಂದು ಬೆಲೆ ಕೊಡಿ.
ಕಮೆಂಟ್ ಮಾಡಿ ಹೇಗಿದೆ ಅಂತ. ಆಮೇಲೆ ಬೇರೆಯವರು ನೋಡಲಿ, ಆ ಥರ ನೀವು ಶೇರ್ ಮಾಡಿ. ನಮಸ್ತೆ, ನಾಳೆ ಸಿಗೋಣ.